ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಇದೊಂದು ವಿಶೇಷ ಮತ್ತು ವಿಚಿತ್ರವಾದಂತಹ ಸ್ಟೋರಿ. ಪ್ರಶ್ನಾರ್ಹ ಅಲ್ಲದೇ ಇರೋರು ಯಾರಾದರೂ ಇದ್ದಾರಾ ಹಾಗಾದರೆ ನಾಡಿನಲ್ಲಿ ಅನ್ನೋ? ಯಾರಾದರೂ ಪ್ರಶ್ನೆ ಮಾಡಿದರೆ ಅದಕ್ಕೆ ವ್ಯಕ್ತವಾಗುವಂತಹ ಪ್ರತಿಕ್ರಿಯೆ ಇರುತ್ತಲ್ಲ, ತುಂಬ ಕೆಟ್ಟದಾಗಿರುತ್ತೆ. ಅವ್ರು ಅಂದ್ಕೊಳ್ಳಿ, ಅವರು ಯಾರ್ಯಾರೋ ದೇವರು ಅಂದ್ಕೋತಾರೆ, ಅವ್ರು ಅಂದ್ಕೋತಾರೆ ಅಂತ ಬೇರೆಯವ್ರು ಯಾಕೆ ಅಂದ್ಕೋಬೇಕು? ವಿಮರ್ಶೆ, ವಿಡಂಬನೆ, ಚರ್ಚೆಗಳು ಯಾವುದು ಬೇಡವಾ? ಇವ್ರಿಗೆ ಯಾರೋ ಒಬ್ರು ದೇವ್ರು ಅಂದ್ರೆ ಎಲ್ಲರೂ ಅವ್ರನ್ನೇ ದೇವ್ರು ಅಂತ ಯಾಕೆ ಅಂದ್ಕೋಬೇಕು? ಇವ್ರದ್ದೇನೋ ಹಿತಾಸಕ್ತಿ ಇರುತ್ತೆ, ಲಾಭ ಇರುತ್ತೆ, ಅವ್ರ ಹೆಸರಲ್ಲಿ ಏನೇನೋ ಮಾಡ್ಕೊಂಡಿರ್ತಾರೆ, ಅವ್ರ ಹೆಸರಲ್ಲಿ ಹೆಸರು ಮಾಡ್ಕೊಂಡಿರ್ತಾರೆ, ಅವ್ರ ಹೆಸರಲ್ಲಿ ಲಾಭ ಮಾಡ್ಕೊಂಡಿರ್ತಾರೆ, ಆಸ್ತಿ ಮಾಡ್ಕೊಂಡಿರ್ತಾರೆ. ಹಂಗಾಗಿ ಅವ್ರಿಗೆ ಅವ್ರ ದೇವರು. ಹೌದು, ಬೇರೆಯವ್ರಿಗೆಲ್ಲ ಯಾಕೆ? ಈ ರೀತಿಯ ಕೆಲ್ಸಗಳೀಗ ಹೆಚ್ಚಾಗ್ತಾ ಇದ್ದಾರೆ. ಚೇತನ್ ಏನೋ ಮಾತಾಡಿದ್ರು ಅಂತ ಚೇತನ್ ಮಾತಾಡಿದ್ದು ತಪ್ಪು, ಅಹಿಂಸಾ ಚೇತನ್ ಮಾತಾಡಿದ್ದು ಅಕ್ಷರಶಃ ತಪ್ಪು. ಆ ತಪ್ಪಿಗೆ ವ್ಯಕ್ತವಾದಂಥ ಪ್ರತಿಕ್ರಿಯೆಗಳು, ಇವರ ಭಾಷೆಗಳು. ಸ್ಟಾರ್ ನಟ ಅಣ್ಣಾವರು ಅಭಿಮಾನಿಗಳ ಆರಾಧ್ಯ ದೈವ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಹೆಸರಿನಲ್ಲಿ ಇವ್ರು ಮಾಡುವಂತಹ ಕುಹುಕಗಳು, ಇವ್ರು ಮಾಡ್ತಾ ಇರುವಂತಹ ದೌರ್ಜನ್ಯಗಳು, ಇವ್ರು ಮಾಡ್ತಾ ಇರುವಂತಹ ಅತಿಶಯೋಕ್ತಿ ಅನ್ನುವಂತಹ ಪ್ರತಿಕ್ರಿಯೆಗಳು, ಅದನ್ನ ಪ್ರಶ್ನೆ ಮಾಡಬಾರ್ದಾ? ಎಸ್, ಎಕ್ಸ್ಕ್ಲೂಸಿವ್ ಸ್ಟೋರಿ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಈ ಸಾರಾ ಗೋವಿಂದ್ ಏನಿದಾರಲ್ಲ, ಇವರು ಒಂದು ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಯನ್ನ ಇವರು ಕಾಂಟ್ರಾಕ್ಟ್ ತೆಗೆದುಕೊಂಡಿರೋರ ಥರ ಆಡ್ತಾರೆ. ಯಾವುದೇ ವಿಚಾರಗಳಿರಲಿ, ಅವರ ವಿರುದ್ಧ ಯಾವುದಾದ್ರೂ ಸುದ್ದಿ ಮಾಡಿದ್ರೂ ಕೂಡ ಥೇಟ್ ಬೀದಿ ರೌಡಿ ಅಂತೆ ಈ ಸಾರಾ ಗೋವಿಂದ್ ವರ್ತನೆ ಶುರು ಆಗುತ್ತೆ. ಒಂದು ರೀತಿ ಹಾವಳಿ ಅನ್ನೋ ಥರ ಆಗ್ಬಿಟ್ಟಿದೆ ಇದು. ಈ ಅಭಿಮಾನಿಗಳ ಹಾವಳಿ ಅನ್ನೋ ಥರ ಇದೆಯಲ್ಲ, ಹಾವಳಿ ಆಗ್ಬಿಟ್ಟಿದೆ. ಚೇತನ್ ಅಹಿಂಸಾ ಮಾತಾಡಿರೋದು ತಪ್ಪು, ಸರಿ ಅಂತ ನಾನು ಹೇಳ್ತಾ ಇಲ್ಲ, ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಚೇತನ್ ಮಾತಾಡಿರೋದು ತಪ್ಪಂದ್ರೆ ಚೇತನ್ಗಿಂತ ಕೆಟ್ಟದಾಗಿ ಮಾತಾಡ್ತಿರೋ ಇವ್ರು ಮಾತಾಡಿದ್ದು ಸರಿ ಅಂತ ಯಾವ ರೀತಿ ಹೇಳೋಕ್ಕಾಗತ್ತೆ? ಇದು ಅದಕ್ಕಿಂತಲೂ ದೊಡ್ಡ ತಪ್ಪು. ಹಾಗಾಗಿ ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಸಾರಾ ಗೋವಿಂದ್ ವಿರುದ್ಧ FIR ದಾಖಲಾಗಿದೆ. ಹಲವು ಆರೋಪಗಳು, ಅವುಗಳನ್ನು ಯಾವುದನ್ನು ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ. ಯಾವ ಪ್ರಕರಣದಲ್ಲಿ ಏನೇನಾಯಿತು ಅದು ಯಾವುದನ್ನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ನಾಡಿಗಾಗಿ, ಕನ್ನಡ ನುಡಿಗಾಗಿ, ಕನ್ನಡ ನೆಲಕ್ಕಾಗಿ ಕೊಟ್ಟಿರುವ ಕೊಡುಗೆ ಅಪಾರ. ನಾವೆಲ್ಲರೂ ರಾಜ್ಕುಮಾರ್ ಅಭಿಮಾನಿಗಳೇ. ನಾವೆಲ್ಲರೂ ಕನ್ನಡದ ಬಗ್ಗೆ ಅಸ್ಮಿತೆಯನ್ನು ಇಟ್ಕೊಂಡಂಥ ನಾಯಕ ನಟರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಅಭಿಮಾನಿಗಳೇ. ಕರ್ನಾಟಕವನ್ನು ಪ್ರೀತಿಸೋ ನಾಯಕ ನಟರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಅಭಿಮಾನಿಗಳೇ. ಆದರೆ ಅಭಿಮಾನದ ಹೆಸರಿನಲ್ಲಿ ಇವ್ರೇನು ಮಾಡ್ತಾ ಇದ್ರಲ್ಲ, ದುಂಡಾವರ್ತನೆ, ಇದು ಸರಿಯಲ್ಲ. ಇದು ಕೂಡ ಪ್ರಶ್ನೆ ಮಾಡೋದು ಒಂದು ಜವಾಬ್ದಾರಿ ಮತ್ತು ಪ್ರಾಮಾಣಿಕ ಪತ್ರಿಕೋದ್ಯಮದ ಎಕ್ಸಾಂಪಲ್. ಸೇರಿ ದೂರು ಕೊಟ್ಟಿದ್ದೀವಿ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನಲ್ಲಿ. ಏನು ಹೋದ ಶನಿವಾರ ಸಾರಾ ಗೋವಿಂದ್ ಅವರು ಬಂದು ಮನೆಯಲ್ಲಿ ನಡೆದಿರೋ, ಮನೆ ಮೇಲೆ ಅವರ ಮಾಡಿರೋ ಧಮಕಿಗಳು, ಅವಾಚ್ಯ ಶಬ್ದಗಳು, ಜೀವ ಬೆದರಿಕೆ, ದೊಡ್ಡ ಪ್ರಮಾಣದಲ್ಲಿ ಗಲಾಟೆ, ರಂಪಾಟ, ರಾಟ ಅಂತ. ವೀರಪ್ಪನ್ ಅಪಹರಣ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಬೇರೆ ಬೇರೆ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಕೂಡ ಇವರು ಮಾತಾಡಲಿಲ್ಲ, ಬಾಯೇ ಬಿಚ್ಚಲಿಲ್ಲ. ಮಾತಾಡ್ಲಿಕ್ಕೆ ಕೋರ್ಟ್ ವಿರುದ್ಧ ಆಗಲಿಲ್ಲ. ಇಲ್ಲಿ ಬೇರೆಯವರು ಯಾರಾದರೂ ಮಾತಾಡಿದ್ರೆ ಇವರು ಎದ್ದು ಕೂತ್ಕೊಂಡ್ಬಿಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಹಲವು ರೀತಿಯ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ, ತೀರಾ ಅವಾಚ್ಯ ಶಬ್ದಗಳನ್ನು ಬಳಸ್ತಾರೆ. ಯಾರೂ ಏನು ಕೂಡ ಪ್ರಶ್ನೆ ಮಾಡಬಾರ್ದು ಅನ್ನೋ ಥರ. ಪ್ರಶ್ನಾರ್ಹರಲ್ವೇ ಹಾಗಾದ್ರೆ ಯಾರು? ಇವ್ರು ಯಾರಿಗೆ ಏನು ಬೇಕಾದರೂ ಮಾಡ್ಬೋದು, ಅದು ನಡೆಯುತ್ತೆ. ಅಂದರೆ ದೌರ್ಜನ್ಯನ ಇವ್ರದ್ದು, ಅಥವಾ ಇಡೀ ರಾಜ್ಯವನ್ನು ಇವರೇನಾದರೂ ಕಾಂಟ್ರಾಕ್ಟ್ ತೊಗೊಂಡ್ಬಿಟ್ಟಿದಾರ? ಸಿನಿಮಾ ರಂಗದಲ್ಲೂ ಕೂಡ ನನಗೆ ಬೇರೆ ಬೇರೆ ರೀತಿ ಫೋನ್ ಕಾಲ್ಗಳು ಬಂದು ಅನೇಕರು ಹೇಳಿದರೆ 16ರಿಂದ 18 ಸಂದರ್ಭದಲ್ಲಿ ಇದೇ ಸಾರಾ ಗೋವಿಂದ್ ಅನ್ನೋ ವ್ಯಕ್ತಿ ಏನು ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ರೀತಿ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ನಲ್ಲಿ ಬೇರೆ ಬೇರೆ ದುಡ್ಡಿನ ಸಮಸ್ಯೆಯಲ್ಲಿ ಅವರೇ ಉಂಟು ಮಾಡಿದ್ದಾರೆ, ಕಳ್ತನಗಳು ನಡೆಯಿದೆ ಅಂತ ಒಂದು ಆರೋಪಗಳಿದೆ. ರಾಜ್ಕುಮಾರ್ ಹೆಸರಿನಲ್ಲಿ ಈ ಸಾರಾ ಗೋವಿಂದ್ ಆ್ಯಂಡ್ ಟೀಮ್ ಮಾಡ್ತಾ ಇರುವಂಥ ದೌರ್ಜನ್ಯಗಳಿಗೆ ಕೊನೆಯಾಗುತ್ತಾ? ಹಲವು ರೀತಿಯ ಅವಾಂತರಗಳನ್ನು ಏನು ಇವ್ರು ಮಾಡಿದಾರಲ್ಲ, ಅದರಿಂದ ಯಾರು ನೊಂದವರಿದ್ದಾರೆ, ಅದರಿಂದ ಯಾರು ತೊಂದರೆ ಆಗಿದೆ, ಅವ್ರಿಗೆ ನ್ಯಾಯ ಸಿಗುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.